ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ತುಂಬ ದಿನ ಆಗೋಯಿತು. ತುಂಬ ಗ್ಯಾಪ್ ಕೊಡ್ತಾ ಇದ್ದೀನಿ. ಬಟ್ ಇನ್ಮೇಲೆ ಯಾವುದೇ ರೀತಿ ಗ್ಯಾಪ್ ಕೊಡೋಲ್ಲ. ಡೈಲಿ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ನಾನು ಒಂದು ಮನಿ ಸೇವಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ ನಾನು ಹೇಳುವಂಥ ಮನಿ ಸೇವಿಂಗ್ ಟಿಪ್ಸ್. ಯಾಕಂದರೆ ಚಿಕ್ಕದಾಗಿ ಹೇಳ್ತೀನಿ. ಸೊ ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಏನಿಲ್ಲ, ನಾನು ಪ್ರತಿ ಸಲ ಏನಂದರೆ ಒಂದು ಬುಕ್ಕಲ್ಲಿ ನೋಟ್ ಮಾಡಿ ಹೇಳ್ತಾ ಇದ್ದೆ, ಸೊ ಈ ಥರ ಮಾಡಿ ಅಂತ ಹೇಳಿ. ಬಟ್ ಈ ಸಲ ನಾನು ಕ್ಯಾಲೆಂಡರಲ್ಲೇ ನಿಮಗೆ ತೋರಿಸ್ತೀನಿ ಯಾವ ಥರ ಮನಿ ಸೇವಿಂಗ್ ಮಾಡೋದು ಅಂತ ಹೇಳಿ. ಹಾಗೆ ಕ್ಯಾಲೆಂಡರು ನಮಗೆ ಡೈಲಿ ಅಂತೂ ಮನೇಲಂತೂ ಇದ್ದೇ ಇರುತ್ತೆ. ಸೊ ವರ್ಷದಿಂದ ವರ್ಷಕ್ಕಂತೂ ಇದೆಲ್ಲೂ ಕೂಡ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅಟ್ಲೀಸ್ಟ್ ಇವಾಗ ಬುಕ್ಕಾದ್ರೂ ಮಿಸ್ ಆಗ್ಬೋದು, ಬಟ್ ಇದು ಮಿಸ್ ಆಗಲ್ಲ. ನಾವು ಎಲ್ಲಿ ಕ್ಯಾಲೆಂಡರ್ನ ನೇತಾಕಿರ್ತೀವಿ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ನಾನು ಕ್ಯಾಲೆಂಡರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮನಿ ಸೇವಿಂಗ್ ಮಾಡೋದು ಅಂತ ಹೇಳಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನೀಗ ಜುಲೈ ತಿಂಗಳದ್ದು ನಾನು ತೋರಿಸ್ತಾ ಇದ್ದೀನಿ. ಸೊ ನೀವು ನೆಕ್ಸ್ಟ್ ಮಂತಿಂದ ಇದನ್ನು ಸ್ಟಾರ್ಟ್ ಮಾಡ್ಬೋದು. ನಾನು ಜುಲೈ ತಿಂಗಳಲ್ಲಿ ಯಾವ ರೀತಿ ನಾನು ಇದನ್ನ ಸೇವಿಂಗ್ಸ್ನ ಮಾಡೋದಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ಇದೇನೆಂದರೆ ಜಸ್ಟ್ ಏನೋ OTP ಇತ್ತು. ಸೊ ಹಾಗಾಗಿ ಆ ನಂಬರ್ನ ಹಾಕಿದ್ದು. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಏನಂದರೆ ಇದು ಒಂದು ಕ್ಯಾಲೆಂಡರ್ ತೊಗೊಂಡಿದ್ದೀನಿ. ಒಂದು ತಿಂಗಳಲ್ಲಿ ನಮಗೆ 31 ಡೇಸ್ ಬರುತ್ತೆ, ಹಾಗೆ 30 ಡೇಸ್ ಬರುತ್ತೆ, ಮತ್ತು 28, 29 ಡೇಸ್ ಬರುತ್ತೆ. ಸೊ ನಾನಿಲ್ಲಿ 31 ದಿನದ ಒಂದು ಮನಿ ಸೇವಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಮನಿ ಸೇವಿಂಗ್ ಜಸ್ಟ್ ಒಂದು 10 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಆಯಿತಾ? ನೀವು ಒಂದು ದಿನ ನೀವು 10 ರೂಪಾಯಿ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಾ. ಆರಾಮಾಗಿ ಈ ಥರ ನಾವು ಮನಿ ಸೇವಿಂಗ್ ಮೊದಲೇ ಮಾಡಿದರೆ ಎಷ್ಟೊಂದು ಸೇವಿಂಗ್ ಮಾಡ್ಕೋತಾ ಇದ್ವಿ, ಬಟ್ ಲೇಟ್ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಫೀಲ್ ಕೂಡ ಮಾಡ್ಕೋತೀರಾ. ಆ ಥರ ಮನಿ ಸೇವಿಂಗ್ನ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ? ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಕೆಲವೊಂದು ಹೇಳುವಂಥ ಪಾಯಿಂಟ್ಸ್ ಮಿಸ್ ಆಗ್ಬೋದು ಮತ್ತು ಅರ್ಥ ಆಗದೇನೂ ಕೂಡ ಇರ್ಬೋದು. ಹಾಗಾಗಿ ನಿಮ್ಗೆ ಏನಾದರೂ ಅರ್ಥ ಆಗದೇ ಇದ್ದರೆ ಮೊದಲಿಂದ ನೀವು ವಿಡಿಯೋನ ನೋಡಿ, ಆಯಿತಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಫಸ್ಟ್ ಡೇಯಿಂದ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಮೊದಲನೇ ತಾರೀಕು ಅಂದರೆ ಜುಲೈನ 1ನೇ ತಾರೀಕು ನಾನು 10 ರೂಪಾಯಿನ ಮನಿ ಸೇವಿಂಗ್ ಮಾಡ್ತೀನಿ, ಆಯಿತಾ? ಸೊ ಈ ಮನಿ ಸೇವಿಂಗ್ನ ನೀವು ಒಂದು ಪರ್ಸಲ್ಲೋ ಅಥವಾ ಒಂದು ಬಾಕ್ಸಲ್ಲೋ ಅಥವಾ ಒಂದು ಉಂಡಿಲೋ ನೀವು ಸೇವಿಂಗ್ಸ್ ಮಾಡ್ಕೊಳ್ತಾ ಹೋಗಿ. ಫಸ್ಟ್ 1ನೇ ತಾರೀಕು ನಾನು 10 ರೂಪಾಯಿ ನಾನು ಸೇವಿಂಗ್ಸ್ನ ಮಾಡ್ತೀನಿ. 2ನೇ ತಾರೀಕು ನಾನಿಲ್ಲಿ 20 ರೂಪಾಯಿ ಸೇವಿಂಗ್ಸ್ನ ಮಾಡ್ತೀನಿ. 3ನೇ ತಾರೀಕು 30 ರೂಪಾಯಿ ಸೇವಿಂಗ್ಸ್ ಮಾಡ್ತೀನಿ. ಅಂದರೆ ಒಂದು ದಿನದಿಂದ ಒಂದು ದಿನಕ್ಕೆ ನಾನು 10 ರೂಪಾಯಿನ ಎಕ್ಸ್ಟೆಂಡ್ ಮಾಡ್ತೀನಿ, ಅಂದರೆ ಎಕ್ಸ್ಟ್ರಾ ಮಾಡ್ತೀನಿ. ಈಗ ನಾನು 1ನೇ ತಾರೀಕಿಗೆ 10 ರೂಪಾಯಿ ಹಾಕ್ತೀನಿ, 2ನೇ ತಾರೀಕು 20 ರೂಪಾಯಿ ಹಾಕ್ತೀನಿ, 3ನೇ ತಾರೀಕು 30 ರೂಪಾಯಿ, ಈ ಥರ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀನಿ. ಸೊ 4ನೇ ತಾರೀಕು 40 ರೂಪಾಯಿ, ಆಯಿತಾ? 5ನೇ ತಾರೀಕು 50, 6ನೇ ತಾರೀಕು 60, 7ನೇ ತಾರೀಕು 70, 8ನೇ ತಾರೀಕು 80, 9ನೇ ತಾರೀಕು 90, 10ನೇ ತಾರೀಕು 100, 11ನೇ ತಾರೀಕು 110. ಸೊ ಈ ರೀತಿಯಾಗಿ ನಾನು ಪ್ರತಿ ಒಂದು ದಿನಾನೂ ಕೂಡ ಅಮೌಂಟ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ ನಮ್ಗೆ 10 ರೂಪಾಯಿ ಅಷ್ಟೇ ನಾವು ಎಕ್ಸ್ಟ್ರಾ ಮಾಡ್ಕೊಳ್ತಾ ಹೋಗಬೇಕಾಗಿರೋದು. ನೀವು ಈಸಿಯಾಗಿ ಈ ಒಂದು ಅಮೌಂಟ್ನ ಸೇವಿಂಗ್ಸ್ ಮಾಡ್ಬೋದು. ಹೇಗೆ ಅಂತಂದರೆ ಕೆಲವೊಂದು ಸಲ ನಾವು 10 ರೂಪಾಯಿ ಹಾಕುವಂಥ ಜಾಗದಲ್ಲಿ ನಮಗೆ 100 ರೂಪಾಯಿ ಇರುತ್ತೆ, 200 ರೂಪಾಯಿ ಇರುತ್ತೆ. ಸೊ ಆ ಟೈಮಲ್ಲಿ ನಿಮ್ಗೆ ಯಾವ ಡೇಟಲ್ಲಿ ನೀವು ಅದನ್ನ ಅಮೌಂಟ್ ಹಾಕ್ತಿರೋ ಸೊ ಆ ಡೇಟ್ ಮೇಲೆ ನೀವು ಈ ಥರ ಹಾಕ್ಕೊಳ್ಳಿ. ಇವಾಗ ಎಕ್ಸಾಂಪಲ್ 1ನೇ ತಾರೀಕಿಗೆ ನಿಮಗೆ 10 ರೂಪಾಯಿ ಜೊತೆಗೆ ಇನ್ನೂ 210 ರೂಪಾಯಿ ಎಕ್ಸ್ಟ್ರಾ ಇದೆ, ಇಲ್ಲ ಇನ್ನೊಂದು 220 ರೂಪಾಯಿ ಇದೆ ಅಂತ ಅಂದರೆ ಇಲ್ಲಿ 10 ರೂಪಾಯಿನೂ ಸೇವಿಂಗ್ಸ್ನ ಮಾಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ 210 ರೂಪಾಯಿ ನೀವು 21ನೇ ದಿವಸ ಹಾಕಬೇಕಾಗುತ್ತಲ್ವ, ಸೊ ಅಲ್ಲೂ ಮಾರ್ಕ್ ಮಾಡಿ 210 ರೂಪಾಯಿನ ಆ್ಯಡ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಗೆ ಈಸಿಯಾಗಿ ಮನಿ ಸೇವಿಂಗ್ನ ಮಾಡ್ಬೋದು. ಎಲ್ಲೂ ಕೂಡ ನಿಮಗೆ ಕಷ್ಟ ಅಂತ ಅನಿಸಲ್ಲ, ಆಯಿತಾ? ಯಾಕಂದರೆ ಇದು ಆಗ್ತಾ ಇದೇನಪ್ಪ ಎಕ್ಸ್ಟ್ರಾ ಆಗ್ತಾ ಇದೆ, ಇದನ್ನು ಹಾಕೋದಕ್ಕೆ ನಮ್ಮ ಕೈಲಿ ಆಗುತ್ತಾ ಅನ್ನೋದೊಂದು ಡೌಟ್ ಬರುತ್ತೆ. ಬಟ್ ಡೌಟ್ ಪಡೋದಕ್ಕೆ ಹೋಗಬೇಡಿ. ಡೌಟೇ ನಮಗೆ ಏನು ಮಾಡ್ತೀವಂದ್ರೂ ಕೂಡ ಅದೇನು ಮಾಡೋದಕ್ಕಾಗಲ್ಲ. ಒಂದ್ಸಲ ನೀವು ಅಟೆಂಪ್ಟ್ ಮಾಡಿ, ಆಯಿತಾ? ನಾನು ಹೇಳಿದ್ನಲ್ವ, 10 ರೂಪಾಯಿ ಹಾಕೋ ಪ್ಲೇಸಲ್ಲಿ ನಿಮ್ಗೆ 200 ರೂಪಾಯಿ ಸಿಗ್ಬೋದು, ಇಲ್ಲ 100 ರೂಪಾಯಿ ಸಿಗ್ಬೋದು. ಸೊ ಆ ಟೈಮಲ್ಲಿ ಎರಡೂ ಹಾಕಿ, 10 ರೂಪಾಯಿ ಹಾಕಿ, ಇಲ್ಲ 100 ರೂಪಾಯಿ ಹಾಕಿ, ಇಲ್ಲ ನಿಮ್ಗೆ 10 ರೂಪಾಯಿ ಹಾಕೋ ಟೈಮಲ್ಲಿ 100 ರೂಪಾಯಿ ಅಷ್ಟೇ ಇದೆಯಪ್ಪ ಅಂದರೆ 100 ರೂಪಾಯಿ ಹಾಕ್ಬಿಟ್ಟು ಅಲ್ಲಿ ಈ ಥರ ರೈಟ್ ಮಾರ್ಕ್ ಹಾಕೋಬಿಡಿ. ನೋಡಿ 10ನೇ ತಾರೀಕು ನನಗೆ 100 ರೂಪಾಯಿ ಹಾಕಬೇಕಿತ್ತು, ಬಟ್ ನನಗೆ ಇಲ್ಲಿ 1ನೇ ತಾರೀಕಿಗೆ 100 ರೂಪಾಯಿ ಸಿಕ್ತು. ಅವಾಗ ಏನು ಮಾಡೋಣ ಅಂದರೆ 100 ರೂಪಾಯಿ ಹಾಕ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡಿ. ಇಷ್ಟೇ. ಈ ಥರ ನೀವು ಒಂದು ತಿಂಗಳು ಈ ಥರ ಮೇಂಟೈನ್ ಮಾಡಿ, ಆಯಿತಾ?
ನೀವು ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಹಾಗೆ 300 ರೂಪಾಯಿ ಮತ್ತು 310 ರೂಪಾಯಿ ಹಾಕೋದಕ್ಕೂ ಕೂಡ ಕೆಲವೊಂದ್ಸಲ ನಿಮಗೆ ಕಷ್ಟ ಆಗ್ಬೋದು ಇವೆರಡು ಅಮೌಂಟು. ಅದೇ ಹೇಳಿದ್ನಲ್ವಾ, ನೀವು ಒಂದು 20 ರೂಪಾಯಿ 30 ರೂಪಾಯಿ ಹಾಕೋ ಟೈಮಲ್ಲಿ ಜಾಸ್ತಿ ಅಮೌಂಟ್ ಇತ್ತು ಅಂದರೆ ಅದನ್ನು ಕೂಡ ನೀವು ಹಾಕ್ಕೊಳ್ತಾ ಹೋಗಿ. ಇಲ್ಲ ನಿಮಗೆ 20 ರೂಪಾಯಿ ಹಾಕೋ ಟೈಮಲ್ಲಿ 100 ರೂಪಾಯಿ ಇತ್ತು, ಇಲ್ಲಿ 150 ರೂಪಾಯಿ ಇತ್ತು ಅಂದರೆ ಇಲ್ಲಿ 150 ಅಂತ ಬರ್ಕೊಳ್ಳಿ, ಇನ್ನೂ 150 ಮೈನಸ್ 150 ರೂಪಾಯಿ ಇನ್ನೂ ಹಾಕಬೇಕು, ಆ ಥರ ಮಾಡ್ಕೊಳ್ಳಿ. ಆಮೇಲೆ ಏನಾಗುತ್ತೆ, 30ನೇ ತಾರೀಕು ನೀವು 150 ರೂಪಾಯಿ ಒಂದು ಹಾಕಿದರೆ ಮುಗೀತು. ಸೊ ಈ ಥರ ಮಾಡಿಕೊಂಡು ನೀವು ಇದೊಂದು ಟಾರ್ಗೆಟ್, ಒಂದು ತಿಂಗಳು ನೀವು ಇದನ್ನು ಮಾಡಿ, ಆಯಿತಾ. ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಲಾಭ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಇವಾಗ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ 31 ಡೇಸ್ 31 ದಿನವೂ ಕೂಡ ನೀವು 6 ಮಂತ್ 31 ದಿನ ನೀವು 6 ತಿಂಗಳು, ಯಾಕಂದರೆ ಕೆಲವೊಂದು ತಿಂಗಳಲ್ಲಿ 30 ದಿನ ಕೂಡ ಬರುತ್ತೆ. ಹಾಗಾಗಿ 6 ತಿಂಗಳು, ವರ್ಷದ ಒಂದು ಅರ್ಧ ವರ್ಷ ಅಂದರೆ 6 ತಿಂಗಳು ನೀವು ಹಾಕಿದರೆ ಒಂದು ತಿಂಗಳಿಗೆ ನೀವು ಅಮೌಂಟ್ ಸೇವ್ ಆಗೋವಂಥದ್ದು 4,960 ರೂಪಾಯಿ ಮನಿ ಸೇವಿಂಗ್ ಆಗುತ್ತೆ. ಸೊ ಅದನ್ನು ನೀವು 6 ತಿಂಗಳು ನೀವು ಎಕ್ಸ್ಟೆಂಡ್ ಮಾಡಿದರೆ ನಿಮಗೆ ಸಿಗುವಂಥ ಅಮೌಂಟ್ ಬಂದುಬಿಟ್ಟು 29,760 ರೂಪಾಯಿ ಅಮೌಂಟ್ ಇಲ್ಲಿ ನಿಮಗೆ 6 ತಿಂಗಳಿಗೆ ಸೇವ್ ಆಗುತ್ತೆ, ಆಯಿತಾ. ಅದಾದಮೇಲೆ 30 ಡೇಸ್ ಅನ್ನೋದು ಒಂದು 5 ತಿಂಗಳು ಬರುತ್ತೆ ನಮಗೆ, ವರ್ಷದಲ್ಲಿ ಒಂದು 5 ತಿಂಗಳು 30 ಡೇಸ್ ಅನ್ನೋದು ಬರುತ್ತೆ. ಸೊ ಅದನ್ನು ನೀವು ಲೆಕ್ಕ ಹಾಕ್ಕೊಂಡ್ರೆ ಒಂದು ತಿಂಗಳಿಗೆ ನಿಮ್ಗೆ ಸೇವ್ ಆಗುವಂಥ ಅಮೌಂಟು 4,650 ರೂಪಾಯಿ ಒಂದು ತಿಂಗಳಲ್ಲಿ ಸೇವ್ ಆಗುತ್ತೆ. ಸೊ ಅದನ್ನು ನೀವು 5 ತಿಂಗಳು ಕೂಡ ಕರೆಕ್ಟಾಗಿ ನೀವು ಹಾಕ್ಕೊತ ಬಂದ್ರಿ ಅಂದರೆ ನಿಮಗಿಲ್ಲಿ ಸೇವ್ ಆಗುವಂಥ ಅಮೌಂಟು 23,250 ರೂಪಾಯಿ 5 ತಿಂಗಳು ಸೇವ್ ಆಗುತ್ತೆ. 31 ಡೇಸ್ ಬರುತ್ತೆ, 30 ಡೇಸ್ ಕೂಡ ಬರುತ್ತೆ. ಹಾಗಾಗಿ ಎರಡೂ ಕೂಡ ನಾನು ಹೇಳ್ತಾ ಇದ್ದೀನಿ. 31 ಡೇಸ್ ಬಂದುಬಿಟ್ಟು 6 ಮಂತ್ಸ್ ಬರುತ್ತೆ, 30 ಡೇಸ್ ಬಂದುಬಿಟ್ಟು 5 ಮಂತ್ಸ್ ಬರುತ್ತೆ. ಟೋಟಲ್ ನಮಗೆ ಇಲ್ಲಿ 11 ಮಂತ್ಸ್ ಆಯಿತು, ಅಂದರೆ 11 ತಿಂಗಳಾಯಿತು. ಇನ್ನು 1 ತಿಂಗಳು, ಸೊ ವರ್ಷಕ್ಕೆ 12 ತಿಂಗಳಲ್ವಾ. ಸೊ 1 ತಿಂಗಳು ಇನ್ನು ಏನು ಮಾಡಬೇಕು ಅಂದರೆ ಫೆಬ್ರವರಿಲಿ ನಮಗೆ 28 ಬರುತ್ತೆ, 29 ಬರುತ್ತೆ. ನಾನು 29 ತೊಗೊಳ್ತಾ ಇಲ್ಲ, ಕೆಲವೊಂದ್ಸಲ 29 ಎಕ್ಸ್ಟೆಂಡ್ ಆಗ್ತಾ ಇರುತ್ತಲ್ವ. ಸೊ ಹಾಗಾಗಿ ನಾನು 28 ದಿನ ಮಾತ್ರ ನಾನು ಕೌಂಟ್ ತೊಗೊತೀನಿ. ಸೊ 28 ದಿನ ನೀವು ಕರೆಕ್ಟಾಗಿ ಫೆಬ್ರವರಿ ತಿಂಗಳಲ್ಲಿ ಹಾಕಿದ್ರೆ ಅಂದರೆ ನಿಮಗೆ ಸೇವ್ ಆಗುವಂಥ ಅಮೌಂಟ್ ಬಂದುಬಿಟ್ಟು 4,060 ರೂಪಾಯಿ ನಿಮಗಿಲ್ಲಿ ಅಮೌಂಟ್ ಸೇವ್ ಆಗುತ್ತೆ. ಸೊ 4,060 ರೂಪಾಯಿ ಸೇವ್ ಆದರೆ ಟೋಟಲ್ ನಿಮಗೆ ವರ್ಷಕ್ಕೆ ಎಷ್ಟು ಸೇವ್ ಆಗುತ್ತೆ ಅಂತ ಹೇಳ್ತೀನಿ. 6 ತಿಂಗಳು 31 ದಿನ ನೀವು 29,760 ರೂಪಾಯಿ ಸೇವ್ ಮಾಡ್ಕೋತೀರಾ. ಹಾಗೆ 30 ದಿನ 4,650 ರೂಪಾಯಿ, ಹಂಗೆ ಒಂದು ತಿಂಗಳಿಗೆ 5 ತಿಂಗಳು ಹಾಕಿದರೆ 23,850 ರೂಪಾಯಿ ಸೇವ್ ಆಗುತ್ತೆ. ಸೊ ಟೋಟಲ್ ಆಗಿ ನಿಮಗೆ ಸೇವ್ ಆಗುವಂಥ ಅಮೌಂಟ್ ಬಂದುಬಿಟ್ಟು 57,070 ರೂಪಾಯಿ ನಿಮಗೆ ಒಂದು ವರ್ಷಕ್ಕೆ ಇಲ್ಲಿ ಸೇವ್ ಆಗುತ್ತೆ. ನೋಡಿದ್ರಾ, ನೀವು ಈಸಿಯಾಗಿ ಅಮೌಂಟನ್ನು ಈ ಥರ ಸೇವ್ ಮಾಡ್ಬೋದು. ಅದೇ ನೀವು ಇನ್ನೂ ಒಂದು ವರ್ಷ ಎಕ್ಸ್ಟ್ರಾ ಮಾಡಿದರೆ, ಸೊ ನಿಮಗೆ 2 ವರ್ಷಕ್ಕೆ ನೀವು ಇದನ್ನು ಅಮೌಂಟ್ ಎಕ್ಸ್ಟ್ರಾ ಮಾಡಿದರೆ 1,14,140 ರೂಪಾಯಿ ಇಲ್ಲಿ 2 ವರ್ಷಕ್ಕೆ ಸೇವ್ ಆಗುತ್ತೆ. ಸೊ ನಿಮ್ಗೆ ಈಸಿ ಮೆಥಡಲ್ಲಿ ನೀವು ಈ ಥರ ಸೇವಿಂಗ್ಸ್ನ ಮಾಡ್ಕೋಬೋದು. ಸೊ ಮನಿ ಸೇವಿಂಗ್ಸ್ ಬಗ್ಗೆ ತುಂಬ ವೀಡಿಯೋಸು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿದೆ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ನಿಮಗೆ ಅನುಕೂಲವಾಗುವಂಥ 2 ರೂಪಾಯಿಂದನೂ ಕೂಡ ನೀವು ಮನಿ ಸೇವಿಂಗ್ ಮಾಡುವಂಥದ್ದನ್ನ ನಾನು ಈ ಟಿಪ್ಸ್ನ ಹೇಳಿದ್ದೀನಿ. ಸೊ ಇವತ್ತು ಹೇಳಿರುವಂಥ ಈ ಟಿಪ್ ನಿಮ್ಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ, ನಿಮ್ಗೆ ಇಷ್ಟ ಆಗಿದೆ ಅಂತಲೂ ಕೂಡ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಯೂಸ್ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಏನು ಮಾಡಿದ್ರೆ ಮತ್ತೆ ಸಿಗೋಣ. ಬಾಯ್.